पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ನೀವು ತಿನ್ಬೇಕು ನೋಡಿ. ಇನ್ನೊಂದು ವಿಚಾರದಲ್ಲಿ ಸುಮಾರು 4 ವರ್ಷದಿಂದ ಈ ವ್ಯಕ್ತಿ ನನ್ನನ್ನು ಹುಡುಕ್ತಾ ಇದ್ರು. ಇವಾಗ 2ನೇ ಸಲ ಅವ್ರಿಗೆ ನಾನು ಸಿಕ್ಕಿರೋದು. ಫಸ್ಟು ಪೂಜಾದ ವಿಧಾನ ತಿಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಕರೆ ಮುಖಾಂತರಲ್ಲಿ ಹೇಳಿದ್ರು ಅವರು, ನನಗೆ ಮದುವೆ ಆಗಿ 4 ವರ್ಷ ಆಗಿದೆ, ನನಗೆ ಮಕ್ಕಳಾಗಿಲ್ಲ, ನನಗೆ ಒಂದು ಸಂತಾನ ಭಾಗ್ಯಕ್ಕೆ ಅನುಗ್ರಹ ಮಾಡು, ನಾನು ತಂದೆ ಆಗಬೇಕು ಅಂತ ಕೇಳಿದ್ರು. ಇಲ್ಲ, ಅನುಗ್ರಹ ಮಾಡುವಷ್ಟು ಆಶೀರ್ವಾದ ಮಾಡುವಷ್ಟು ದೊಡ್ಡವನು ನಾನಲ್ಲ. ಯಾಕಂದರೆ ಗುರು ರಾಘವೇಂದ್ರ ಸ್ವಾಮಿಯವರೇ ಮತ್ತು ಶ್ರೀರಾಮ ಮೂಲರಾಮ ಇವರು ಇರುವಾಗ ನೀನು ಭಕ್ತಿಯಿಂದ ಪೂಜೆ ಮಾಡು, ನಿನಗೆ ಪವಾಡ ಆಗುತ್ತೆ ಅಂತ ಹೇಳಿದ್ದೆ. 4 ವರ್ಷದಿಂದ ಮಕ್ಕಳಾಗಿಲ್ಲ, ಇವತ್ತು ಗಂಡು ಮಗು ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಗಂಡು ಮಗು ಆಯ್ತಾ. ಆಮೇಲೆ ಕೆಲಸದ ವಿಚಾರದಲ್ಲಿ ಪ್ರಮೋಷನ್ ಆಗಬೇಕಾಗಿತ್ತು, ಪ್ರಮೋಷನ್ ಆಯ್ತಾ. ಅದೇ ಮುಖಾಂತರದಲ್ಲಿ 32 ಲಕ್ಷ ಕೊಟ್ಟು ಜಾಗ ತಗೊಂಡ್ರ. ಇದು ರಾಯರ್ ಪವಾಡ. ಅವರು ಗೋಕಾಕಿಂದ ಬಂದಿದ್ದಾರೆ. ಗೋಕಾಕಿಂದ ಬಂದು ಸುಮಾರು ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ರು. ಅವ್ರಿಗೆ ಲೈನೇ ಸಿಗ್ತಿರ್ಲಿಲ್ಲ. ಯಾಕಂದರೆ ಸಾವಿರಾರು ಜನ ನನ್ನ ಹತ್ರ ಪ್ರತಿನಿತ್ಯನೂ ಬರ್ತಾನೆ ಇರ್ತಾರೆ. 100, 200, 300 ಜನ ಹಿಂಗೆ ಬರ್ತಾನೆ ಇರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗ್ತಿರ್ಲಿಲ್ಲ. ಇವತ್ತು ಇಡೀ ಕರ್ನಾಟಕನೇ ನಾನು ಹುಡುಕೊಂಡು ಬರ್ತಾ ಇದೆ. ಯಾರಿಂದ? ರಾಘವೇಂದ್ರ ಸ್ವಾಮಿಯವರಿಂದ. ಆಂಧ್ರ, ತಮಿಳುನಾಡು, ಕರ್ನಾಟಕ, ಗದಗು, ಹುಬ್ಬಳ್ಳಿ, ಗುಲ್ಬರ್ಗ, ಬಿಜಾಪುರ, ಯಾದಗಿರಿ, ಬೀದರು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಆದರೆ ನಾನು ಎಲ್ಲಿದ್ದೀನಿ ಅಂತಂದು ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಎಷ್ಟು ವರ್ಷ ಆಯ್ತು ನಾನು ಹುಡುಕ್ತಾ ಇದ್ದು? 2 ವರ್ಷ ಆಯ್ತು ಹುಡುಕ್ತಾ ಇದ್ದು. ನೋಡಿ, 2 ವರ್ಷ ಆಯ್ತು ಸಿಕ್ಕಿರಲಿಲ್ಲ. ಅದೇ ಮುಖಾಂತರದಲ್ಲಿ ನೀನು ಬಾರಪ್ಪ ಇದೆ. ಇವರು 9 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಹೌದಾ ನೋಡಿ, 9 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು. ಅವರು ಮನದಾಳದ ಮಾತು ಅವರ ಸ್ನೇಹಿತರಿಗೆ ಏನು ಪವಾಡ ಆಯಿತು ಅಂತ ಹೇಳ್ತಾರೆ ನೋಡಿ. ಹೇಳಿ, ನಿಮ್ಮವ್ರಿಗೆ ಯಾರಿಗೋ ಒಂದು ಇದಾಗಿತ್ತು, ಮನೆ ಕಟ್ಟಿದ್ರು 5 ಲಕ್ಷ, ಅದೇನೋ ಆಯ್ತು ಅಂತ ಹೇಳಿದ್ರಲ್ಲ. 9 ಕಿಲೋಮೀಟರ್ ಇವ್ರ ಜೊತೆ ಪಾದಯಾತ್ರೆ ಮಾಡಿದ್ರೆ ನನ್ನ ಜೊತೆ ಬರ್ಬೇಕಂತ ಹೇಳಿದ್ರಲ್ಲ. ಈಗ ನಾವು ಸ್ವಲ್ಪ ನಮ್ಮ ಮನೆಯಾರ ಕೂಡ್ಕಾಟ ಇದಕ್ಕೆ ಹೋಗಿದ್ವಿ, ಪಾದಯಾತ್ರೆಗೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಹಜಾರ್ ಜೋಡಿ 10 ಕಿಲೋಮೀಟರ್ ಪಾದಯಾತ್ರೆ ಮಾಡಕ್ಕೆ ಹೋಗಿದ್ವಿ. ಹೋದಾಗ ಅವ್ರು ನಮ್ಮ ಜೋಡಿ ಬಂದವರಿಗೆ ಈಗ ನಾವು ಹೋಗಿ 4 ತಿಂಗಳಾತ. 4 ತಿಂಗಳೊಳಗೆ ಅವರು ಈಗ ಒಬ್ಬರದ್ದು ಮನೆ ಸ್ಲ್ಯಾಪ್ ಹಾಕಿಸ್ಬೇಕಂತ ಮಾಡಿದ್ದಾರೆ. 2 ವರ್ಷ 3 ವರ್ಷ ಬಿಟ್ಟು ಯಾವಾಗ ಹಾಕ್ಸ್ಬೇಕಾಗತ್ತೇನಪ್ಪ ಅಂತ ಗೋಳಾಡ್ಕೊಂತಿದ್ರು. ಈಗ ಅವ್ರು ನೀವು ಹೋಗಿ ಬಂದ ಮೇಲೆ 4 ತಿಂಗಳದಾಗ ಅಂತಂದ್ರೆ ಅದನ್ನು 5,80,000ಕ್ಕೆ ಮ್ಯಾಗಿನ ಹಾರು ಹೊಡೆದ ಒಳ್ಳೆ ಆರ್ಟಿಸಿ ಮತ್ತು ಪೈಖಾನಿ ಮತ್ತು ಮೆಡಗಟ್ಟಿ ಎಲ್ಲ ಪೂರ್ತಿ ಪರಿಸಿ ಮಾರ್ಕೆಟ್ ಕೊಡುವಂಥ ಒಂದು ಗುದ್ದಿ ಕೊಟ್ಟರೆ. ಅಂದರೆ ಹಜಾರಂತಕ್ಕೆ ಬಂದು ಭೇಟಿಯಾಗಿ ಅವ್ರ ಬಿಡಿ ಪಾದಯಾತ್ರೆ ಮಾಡಿದ ಮೇಲೆ ಅದೊಂದು ಪವಾಡ ಅಂತ ಅನ್ಸಿದ್ರು. ಇಲ್ಲಿ ಹಜಾರ್ ಅಂದರೆ ಯಾರೂ ಇಲ್ಲ. ಇಲ್ಲಿ ಯಾವ ಗುರುಗಳಲ್ಲ, ಯಾವ ಸ್ವಾಮಿ ಇಲ್ಲ. ನಾನು ನಿಮ್ಮಾಗೆ ಸಾಧಾರಣವಾದ ಒಬ್ಬ ಭಕ್ತ. ಇಲ್ಲಿ ಭಗವಂತನಿಗೆ, ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಭಕ್ತ. ನನ್ನ ಹತ್ರ ಬಂದು ಹೋದ ಮೇಲೆ ಪವಾಡ ಆಗಿದೆ ಅಂತ ಅನ್ಬೇಡ. ಇಲ್ಲಿ ಶ್ರೀರಾಮ ದೇವರಿದ್ದಾರೆ, ರಾಯರ ಬೆತ್ತ ಇದೆ. ಅವ್ರ ಆಶೀರ್ವಾದವನ್ನು ಪಡ್ಕೊಂಡು ಹೋದರೆ ನನಗೆ ಕೆಲಸ ಆಯಿತು ಅಂತ ಹೇಳಬೇಕು. ನನ್ನಿಂದ ಬಂದು ಹೋದಂತಂದು ಪವಾಡ ಆಯಿತು ಅಂತ ಅನ್ಬೇಡ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಸುಮಾರು ಊರ ಕಡೆಯಿಂದ, ಸುಮಾರು ರಾಜ್ಯ, ತಾಲೂಕುಗಳು, ಸುಮಾರು ಜಿಲ್ಲೆಗಳಿಂದ ಬಂದು, ಸುಮಾರು ಗ್ರಾಮದಿಂದ ಬಂದು ನಾನು ಹುಡುಕ್ತಾ ಇದ್ದಾರೆ. ಇವತ್ತು ಎಷ್ಟು ಹುಡುಕಿ 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, ಸಿಗ್ತಾ ಇಲ್ಲಪ್ಪ. ನಿಮ್ಮನ್ನು ನಿಜವಾಗ್ಲೂ ನೀವು ಒಂದೊಂದು ವಿಡಿಯೋದಲ್ಲಿ ಹೇಳ್ತೀರಾ. ನಾನು ಸಿಗಬೇಕು ಅಂದರೆ, DSS ಗುರುಗಳು ಸಿಗಬೇಕು ಅಂದರೆ ನಮ್ಮ ಪಾಪ ಕರ್ಮಗಳು ಕಳೆದಿರಬೇಕು, ಅಂದಾಗೆ ಸಿಗ್ತಾರೆ ಅವರು ಅಂತ ಸುಮಾರು ಜನ ಹೇಳ್ತಾ ಇರ್ತೀರ. ಯಾಕಂದರೆ ನಾವು ಮಾಡಿರೋ ಪಾಪ ಕರ್ಮಗಳು ನಾವೇ ಅನುಭವಿಸ್ಕೋಬೇಕಿಲ್ಲ. ಅದನ್ನು ನಾವು ಪಾಪ ಕರ್ಮಗಳು ಕಳ್ಕೊಬೇಕಂದ್ರೆ ಏನು ಮಾಡಬೇಕು? ಭಕ್ತಿಯಿಂದ ಪೂಜೆ ಮಾಡಬೇಕು. ಕೊಡೋದು ಭಕ್ತಿಯಿಂದ ಪೂಜೆ ಮಾಡಬೇಕು. ಅದಕ್ಕೆ ಇದು ನೀನೇ ಇಟ್ರು, ಖರ್ಚು ಮಾಡ್ಕೋಬೇಕು. ಇಟ್ಕೋ, ನೀನೇ ಇಟ್ರು. ಅದಕ್ಕೆ ಇಲ್ಲಿ ಭಕ್ತಿ ಮುಖ್ಯ. ಯಾವಾಗಲೂ ಭಕ್ತಿಯಿಂದ ಪೂಜೆ ಮಾಡಿರಿ, ನಿಮ್ಗೆಲ್ಲರಿಗೂ ಒಳ್ಳೆಯದಾಗತ್ತೆ. ಇಲ್ಲಿ ಯಾವ ದೇವರು ನಿಮ್ಮಲ್ಲಿ ದುಡ್ಡು ಕೇಳಲ್ಲ. ಅರ್ಥ ಆಯ್ತಲ್ವೇ? ಕೂತ್ಕೊಳ್ಳಿ. ಯಾವ ದೇವರು ನಿಮ್ಮಲ್ಲಿ ದುಡ್ಡು ಕೇಳಲ್ಲ. ಇವತ್ತು ಸುಮಾರು ಸಾವಿರಾರು ಜನಕ್ಕೆ
14,000 ರಿಂದ 15,000 ಜನಕ್ಕೆ ಪವಾಡ ಆಯ್ತು. ಹೇಗೆ ಪವಾಡ ಆಯ್ತು ನನಗೂ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ನನಗೆ 4 ವರ್ಷ 5 ವರ್ಷ ನನಗೆ ಮಕ್ಕಳಾಗಿಲ್ಲ, ಇವತ್ತು ನನಗೆ ಮಕ್ಕಳಾಯ್ತು. ಪೂಜೆ ಮಾಡೋದು ವಿಧಾನ ನನಗೆ ತಿಳಿಸ್ಕೊಡಿ. ಇವತ್ತು ನಾನು ಬಿಸ್ನೆಸ್ ಮಾಡುವಂಥವನು, ನನಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾರೆ. ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಹೇಗೆ ಪೂಜೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಆಟೋ ಓಡಿಸುವಂಥ ವ್ಯಕ್ತಿ ಇವತ್ತು ಇನೋವಾ ಕಾರ್ ಓಡಿಸಿದ್ದಾನೆ. ಆಟೋ ಓಡಿಸುವಂಥ ವ್ಯಕ್ತಿ ಇನೋವಾ ಕಾರಲ್ಲಿ ಓಡಿಸ್ತಾ ಇದ್ದಾನೆ. ಸಣ್ಣ ಕಾರಿಂದ ದೊಡ್ಡ ಕಾರು, ಅವರು ಲೋನ್ ಎಲ್ಲ ಕ್ಲಿಯರ್ ಆಯ್ತು. ಹೇಗೆ ಕ್ಲಿಯರ್ ಆಯ್ತು? ಇದೇ ರಾಯರ ಪವಾಡ. 9 ವಾರ ಒಂದು ಸಲ ಮನುಷ್ಯನಿಗೆ ಶನಿ ಕುಡ್ಕೊಂತಂದ್ರೆ, ಒಂದು ಸಲ ಶನಿ ಕುಡ್ಕೊಂತಂದ್ರೆ 7 ವರ್ಷ 14 ವರ್ಷ 21 ವರ್ಷ ಶನಿ ಕುಡ್ಕೊಳ್ಳುತ್ತೆ. ಆ ಶನಿಗಳು ಮುಕ್ತಿ ಆಗ್ಬೇಕಂದ್ರೆ ನಾವು ಏನ್ ಮಾಡಬೇಕು? ಭಕ್ತಿಯಿಂದ ಪೂಜೆ ಮಾಡಬೇಕು. ಭಕ್ತಿಯಿಂದ ಹೇಗೆ ಪೂಜೆ ಮಾಡಬೇಕು ಅನ್ನೋದು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆ ಪೂಜೆ ಮಾಡಬೇಕು, ಎಷ್ಟು ದೀಪಗಳು ಹಚ್ಚಬೇಕು, ಅಷ್ಟು ಹಚ್ಚಿದ್ರೆ ಸಾಕು, ನಿಮ್ಮೆಲ್ಲರಿಗೂ ಪವಾಡ ಆಗುತ್ತೆ. ಎಷ್ಟೋ ನನ್ನ ತಾಯಂದ್ರಿಗೆ ಮಕ್ಕಳಾಗಿಲ್ಲ, ಅವ್ರಿಗೆ ಇವತ್ತು ಮಕ್ಕಳಾಗಿದೆ. ಎಷ್ಟೋ ಜನಕ್ಕೆ ಶುಗರು BP ಇದ್ದವ್ರಿಗೆ ಇವತ್ತು ಮುಕ್ತಿಯಾಗಿದೆ. ಎಷ್ಟೋ ಜನಗಳು 20 ವರ್ಷ 30 ವರ್ಷ ಕೇಸಲ್ಲಿ ಪರದಾಡ್ತು ನೋಡಿ. ಅದು ಪಕ್ಷಿಗಳು ಎಷ್ಟು ಸೌಂಡ್ ಮಾಡ್ತಾ ಇದೆ, ಅದು ಆ ಸೌಂಡ್ ಕೇಳಿಸ್ತಾ ಇದೆ ನಾ ಪಕ್ಷಿದು. ಯಾಕೆಂದ್ರೆ 20 ವರ್ಷ 25 ವರ್ಷ ಮುಕ್ತಿ ಅಂದ್ರೆ ಬರೀ ಕೇಸ್ ಬಗ್ಗೆನೇ ಪರದಾಡುವಂಥ ವ್ಯಕ್ತಿಗಳು ಇವತ್ತು 6ನೇ ವಾರ 7ನೇ ವಾರ 8ನೇ ವಾರದಲ್ಲೇ ಮುಕ್ತಿಯಾಗಿದೆ ಅಂದರೆ ನೀವು ನಂಬಲೇಬೇಕು. ಯಾಕಂದರೆ ಇಲ್ಲಿ ಭಗವಂತನೇ ಗುರು ರಾಘವೇಂದ್ರ ಸ್ವಾಮಿಯವರೇ. ಅವ್ರ ಥರ ನಾವು ಮನುಷ್ಯರು ಬರುವುದಕ್ಕಾಗಲ್ಲ. ನಾವು ಇಲ್ಲಿ ಸಾರ್ವಜನಿಕರು, ನಾವೆಲ್ಲರಿಗೂ ಭಗವಂತನಿಗೆ ಮಕ್ಕಳು. ಅದಕ್ಕೆ ನಾನೇನು ಕೇಳ್ತೀನಿ ಅಂದರೆ, ನಿಮಗೆ ಭಕ್ತಿಯಿಂದ ಹೇಗೆ ಪೂಜೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಪೂಜೆ ಮಾಡಿರಿ, ನಿಮಗೆ ಪವಾಡ ಆಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ. ಪೂಜೆ ಮಾಡ್ತೀರಾ? ಶುಗರು BP ಕೆಲಸ ಯಾವುದೇ ವಿಚಾರದಲ್ಲಿದ್ರೂ 9 ವಾರ ಗ್ಯಾರಂಟಿ ಕೊಡ್ತೀನಿ. 5 ವ್ರತಗಳಿದೆ. ಆ 5 ವ್ರತ ಮಾಡಿದರೆ ಸಾಕು, ನಿಮ್ಮೆಲ್ಲರಿಗೂ ಪವಾಡ ಆಗುತ್ತೆ. ನೀವು ಯಾವ ಊರು? ಹರಿಹರ ಹತ್ರ ಬಾಣವಳ್ಳಿ, ಉಕ್ಕುರಗತ್ರಿ. ನಿಮ್ಮದು ಗೋಕಾಕು. ನಿಮ್ಮದು ಹುಬ್ಳಿ ಕುಂದಗೋಲ್. ನಿಮ್ದೆಲ್ಲ ಕುಂದಗೋಲ್, ರಾಮದುರ್ಗ. ನಿಮ್ಮದು ನಿಮ್ಮದು ಬೆಂಗಳೂರು. ನಿಮ್ಮದು ಯಾವ ಊರು? ಬೆಳಕಲ್ಲಿ.